ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಯಲಹಂಕ ತಾಲೂಕಿನ ಕೋಗಿಲು ಬಳಿ ಇರುವ ಆದಿತ್ಯ ಸಮೂಹ ಸಂಸ್ಥೆ ಕಾಲೇಜಿನಲ್ಲಿ ಸಂಸ್ಥಾಪಕರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗಿದೆ. ಆದಿತ್ಯ ಸಮೂಹ ಸಂಸ್ಥೆಗಳ ಮುಖ್ಯಸ್ಥರಾಗಿರುವ ಪ್ರೊಫೆಸರ್ ಡಾಕ್ಟರ್ BA ವಿಶ್ವನಾಥ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸಂಸ್ಥಾಪಕ ದಿನಾಚರಣೆಯನ್ನು ಆಚರಣೆ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ತಮಗೆ ಶಿಕ್ಷಕರಾಗಿ ವಿದ್ಯೆ ಕಲಿಸಿಕೊಟ್ಟ ನೆಚ್ಚಿನ ಗುರುಗಳನ್ನು ವಿಶ್ವನಾಥ್ ಅವರು ಸನ್ಮಾನಿಸಿ ಗೌರವಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ NS ಸತ್ಯನಾರಾಯಣ್, BV ನಾಗರಾಜ್, ಗೌರವ ಅತಿಥಿಗಳಾಗಿ ಪ್ರೊಫೆಸರ್ ಡಾಕ್ಟರ್ T ರಾಜಗೋಪಾಲನ್, ಡಾಕ್ಟರ್ ಶ್ರೀನಿವಾಸ್, ಡಾಕ್ಟರ್ MD ಕರ್ವೇಕರ್ ಭಾಗಿಯಾಗಿದ್ದರು. ಇದೇ ವೇಳೆ ಆದಿತ್ಯ ಸಮೂಹ ಸಂಸ್ಥೆಗಳಲ್ಲಿ ಪ್ರಸ್ತುತ ಉತ್ತಮ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕರ ವೃಂದಕ್ಕೆ ಪ್ರಶಂಸನಾ ಪತ್ರ ನೀಡಿ ಗೌರವಿಸಲಾಯಿತು. Our chairman is felicitating his gurus who has played a very important ಅವರಿಗೆ ಮತ್ತೊಮ್ಮೆ ಚಪ್ಪಾಳೆ ಮುಖೇನ ಸ್ವಾಗತ ಸುಸ್ವಾಗತ ಸೂರ್ಯಕುಮಾರಿ. ಹಾಗೂ ಫಾರ್ಮರ್ ಪ್ರೊಫೆಸರ್ ಅಂಡ್ ಹೆಡ್ ಆಫ್ ಪ್ರೆಸಿಡೆನ್ಸಿ ಕಾಲೇಜ್ ಚೆನ್ನೈನಲ್ಲಿ ಇಲಾಖೆಯಲ್ಲಿ ಮಾರ್ಗದರ್ಶನ ಮಾಡ್ತಾನೆ ಬಂದಿದ್ದಾರೆ. ನಮ್ಮ ತಾರಾ ಕೂಡ ಅವರ ನಮ್ಮ ಸಂಸ್ಥೆಯಲ್ಲಿ 460 ಸಿಬ್ಬಂದಿ ವರ್ಗದಲ್ಲಿ 210 ಜನ ಟೀಚರ್ಸ್ ಇದ್ದಾರೆ, ಮೇಸ್ಟ್ಗಳಿದ್ದಾರೆ. 210 ಡಿಫರೆಂಟ್ ಡಿಪಾರ್ಟ್ಮೆಂಟ್ಸ್: ಇಂಜಿನಿಯರಿಂಗು, ಫಾರ್ಮಸಿ, ನರ್ಸಿಂಗು, ಫಿಸಿಯೋಥೆರಪಿ, ಅಲೈಡ್ ಹೆಲ್ತ್, ಸ್ಕೂಲು ಮತ್ತೆ PUC. ಸೊ ಅಷ್ಟೆಲ್ಲ ಟೀಚರ್ಸ್ ಇರೋವಾಗ ನನ್ಗೆಲ್ಲೋ ಒಂದು ಮನ್ಸಿಗೆ ತೋಚ್ತು, ಟೀಚರ್ಸ್ಗೆ ರೋಲ್ ಮಾಡೆಲ್ ಆಗಿ ಯಾರು? ಟೀಚರ್ಸ್ಗೆ ರೋಲ್ ಮಾಡೆಲ್. ಸೊ ನನ್ನ ಜೀವನದಲ್ಲಿ ನಾನ್ ಓದಿದ್ದ ಶಾಲೆ ಒನ್ ಆಫ್ ದ ಬೆಸ್ಟ್ ಶಾಲೆ, ಒಳ್ಳೆ ಶಾಲೆಗಳಲ್ಲಿ ನಾನು ಓದಿ ನನ್ಗೆ ಒಳ್ಳೆ ಟೀಚರ್ಸ್ ಇದ್ರು. ಸೊ ಅದ್ರಲ್ಲೊಬ್ರಿಬ್ರು ಬಂದು ಹೋಗಿದ್ದಾರೆ. ಇವತ್ತಿನ ದಿನ ಎಲ್ಲಾ ಟೀಚರ್ಗಳು ನಾನು ಓದಿದ ಸ್ಕೂಲಿಂದ ಹಿಡಿದು PhD ವರ್ಗೂ ಮಾಡಿ, PhD ಮಾಡಿ ಆದ್ಮೇಲೆ ಕೂಡ ನಾನು ಕಾಲೇಜ್ ಕಟ್ಟಿದ್ಮೇಲೆ ಎಷ್ಟೋ ಜನ ಟೀಚರ್ಗಳು ಬಂದೋಗಿದ್ದಾರೆ ಬೇರೆ ರೂಪದಲ್ಲಿ. ಸೊ ಆ ಒಂದು ನಿಟ್ಟಿನಲ್ಲಿ ನಾನು LKG ಇಂದ 7ನೇ ಕ್ಲಾಸ್ ವರೆಗೂ ಪ್ರೈಮರಿ ಕನ್ನಡ ಸ್ಕೂಲಲ್ಲಿ ಓದಿದ್ದೆ. ಹೆಡ್ ಮಾಸ್ಟರ್ನ ಕರೆಸಿದೆ ಇವತ್ತು, ಡಾಕ್ಟರ್ ಸತ್ಯನಾರಾಯಣ. ಆಮೇಲೆ ಬ್ಯಾಂಗ್ಳೂರು ಹೈಸ್ಕೂಲ್ ಬಸವನಗುಡಿ ಚಾಮರಾಜಪೇಟೆಯಲ್ಲಿರೋ ಶ್ರೀ BV ನಾಗರಾಜ್ ಅವರು, BVN ಶಾರ್ಟ್ ಫಾರ್ಮ್ ಅವರು, ತುಂಬಾ ಪಾಪ್ಯುಲರ್ ವ್ಯಕ್ತಿ. ಮತ್ತೆ ಪ್ರೆಸಿಡೆಂಟ್ ಅವಾರ್ಡ್ ಕೂಡ ಅವ್ರಿಗೆ ಸಿಕ್ಕಿದೆ, ನ್ಯಾಷನಲ್ ಅವಾರ್ಡ್. ಅವ್ರನ್ನೇ ಕರೆಸಿದೆ. ಅವ್ರು ಬರೋದೇ ಅಪರೂಪ. ಬಟ್ ನಾನ್ ಭಾಗ್ಯ, ನನ್ನ ಅದೃಷ್ಟ ಅವ್ರು ಬಂದ್ರು. ನಮ್ ಟೀಚರ್ಸ್ಗೂ ಭಾರಿ ಅದೃಷ್ಟ, ಅವರು ಇವತ್ತು ಬಂದು ಮಾತಾಡಿದ್ದು ಮತ್ತೆ ಪ್ರೋತ್ಸಾಹ ಕೊಟ್ಟಿದ್ದು.